ಭಾರತ ರಕ್ಷಣಾ ವ್ಯವಸ್ಥೆಗೆ 100 ಆನೆಯ ಬಲ ತುಂಬುವಂತ ಕೆಲಸ ದಿನೇ ದಿನೇ ಆಗ್ತಾ ಇದೆ. ಇವತ್ತು ಕೂಡ ಆಗಿದೆ. ಸ್ವದೇಶಿ ತೇಜಸ್ MK-1A ಯುದ್ಧ ವಿಮಾನದ ಶಕ್ತಿ ಅನಾವರಣಗೊಂಡಿದೆ. ಮಹಾರಾಷ್ಟ್ರದ ನಾಸಿಕ್ನ AL ಘಟಕದ ಅಲ್ಲಿಂದ ಮೊದಲ ಟೇಕ್ ಆಫ್ ಆಗಿದೆ. ತೇಜಸ್ MK-1A ಜೋಡಣೆಯ 3ನೇ ಘಟಕ ಉದ್ಘಾಟನೆ ಆಗಿದೆ. ಘಟಕವನ್ನ ಉದ್ಘಾಟನೆ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿಸಿರುವಂತಹ ದೇಸಿ ಲಘು ಯುದ್ಧ ವಿಮಾನ ತೇಜಸ್ MK-1A ಇವತ್ತು ನಾಸಿಕ್ನಲ್ಲಿ ಮೊದಲ ಬಾರಿಗೆ ಆಗಸದಲ್ಲಿ ಘರ್ಜಿಸಿದೆ. ಭಾರತೀಯ ವಾಯುಪಡೆಗೆ ಇದೊಂದು ಮೈಲಿಗಲ್ಲು. ಇದಕ್ಕೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಾಕ್ಷಿಯಾಗಿದ್ದಾರೆ. ಈ ವಿಮಾನ ಶತ್ರುಗಳ ರಡಾರ್ಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಅವರ ಕ್ಷಿಪಣಿಗಳನ್ನು ದಾರಿ ತಪ್ಪಿಸಲು ಸ್ವಯಂ ರಕ್ಷಾ ಕವಚ ಹೊಂದಿರುವಂತಹ ಏಕ ಎಂಜಿನ್ ಸಾಮರ್ಥ್ಯದ ಬಹುವಿಧದ ಕಾರ್ಯಕ್ಷಮತೆ ಹೊಂದಿರುವಂತಹ ಯುದ್ಧ ವಿಮಾನ ಇದು. ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರದ ಸಹಯೋಗದೊಂದಿಗೆ ಏರೋನಾಟಿಕಲ್ ಅಭಿವೃದ್ಧಿ ಏಜೆನ್ಸಿ ವಿನ್ಯಾಸಗೊಳಿಸಿದ ಭಾರತೀಯ ಬಹುವಿಧದ ಕಾರ್ಯಕ್ಷಮತೆಯ ಲಘು ಯುದ್ಧ ವಿಮಾನ ಇದಾಗಿದೆ. ಇತ್ತೀಚೆಗಷ್ಟೇ ನಿವೃತ್ತಿ ಪಡೆದ MiG-21 ಯುದ್ಧ ವಿಮಾನಗಳ ಸ್ಥಾನವನ್ನ ಈ ತೇಜಸ್ MK-1A ತುಂಬಲಿದೆ ಅನ್ನೋದು ಈಗಿರುವಂತಹ ಮಾಹಿತಿ. ಆದ್ದರಿಂದ ಭಾರತೀಯ ವಾಯುಪಡೆಗೆ ಇದೊಂದು ಮೈಲಿಗಲ್ಲಾಗಲಿದೆ. ಶತ್ರುಗಳ ಕಣ್ತಪ್ಪಿಸುವಂತಹ ಚಾಕಚಕ್ಯತೆ ಈ ಯುದ್ಧ ವಿಮಾನಕ್ಕಿದೆ. ಅತ್ಯಾಧುನಿಕ ಆವೃತ್ತಿಯಾಗಿದೆ. ಸುಮಾರು 40ಕ್ಕೂ ಹೆಚ್ಚು ಮಹತ್ವದ ಸುಧಾರಣೆಗಳನ್ನು ಇದರಲ್ಲಿ ಅಪ್ಗ್ರೇಡ್ ಮಾಡಲಾಗಿದೆ. GA ಏರೋಸ್ಪೇಸ್ನ F404 ಎಂಜಿನ್ ಅನ್ನು ಉಪಯೋಗಿಸಿ ತಯಾರು ಮಾಡಿರುವಂತಹ ಈ ತೇಜಸ್ MK-1A 4.5 ಜನರೇಷನ್ ವಿಮಾನ ಕೂಡ ಆಗಿದೆ. ಈ ಹಾರಾಟದಲ್ಲಿರುವಾಗಲೇ ಇಂಧನವನ್ನ ತುಂಬಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಗಂಟೆಗೆ 2205ರಿಂದ 2220 ಕಿಲೋಮೀಟರ್ ವೇಗವಾಗಿ ಇದು ಚಲಿಸುತ್ತೆ. ಕಣ್ಣಿಗೆ ಕಾಣದ ಕ್ಷಿಪಣಿಗಳನ್ನ ಮತ್ತು ಅಸ್ತ್ರಗಳನ್ನ, ಅತ್ಯಾಧುನಿಕ ಕ್ಷಿಪಣಿಗಳನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಈ ತೇಜಸ್ MK-1A ಹೊಂದಿದೆ. ರಫೇಲ್ ಯುದ್ಧ ಭೂಮಿಯ ಬಾಹುಬಲಿಯಾದ್ರೆ ತೇಜಸ್ ಚುರುಕಾದ ಸೈನಿಕರಂತೆ ಆಕಾಶದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ರಫೇಲ್ ಭಾರೀ ದಾಳಿ ಮತ್ತು ವಾಯು ಶ್ರೇಷ್ಠತೆಯ ಪಾತ್ರಗಳನ್ನು ನಿರ್ವಹಿಸಿದ್ರೆ ಈ ತೇಜಸ್ ಕಡಿಮೆ ಖರ್ಚಿನಿಂದ ಕೂಡಿದ ವಿಮಾನ ಆಗಿದೆ. ಒಂದು ಮಧ್ಯಮ ತೂಕದ 2 ಇಂಜಿನ್ ಹೊಂದಿರುವಂತಹ ಅತ್ಯಾಧುನಿಕ ಯುದ್ಧ ವಿಮಾನ ರಫೇಲ್ ಆದ್ರೆ ಇದು ಏಕ ಇಂಜಿನ್ನ ಯುದ್ಧ ವಿಮಾನ.
ಭಾರತ ರಕ್ಷಣಾ ವ್ಯವಸ್ಥೆಗೆ 100 ಆನೆಯ ಬಲ ತುಂಬುವಂತ ಕೆಲಸ ದಿನೇ ದಿನೇ ಆಗ್ತಾ ಇದೆ. ಇವತ್ತು ಕೂಡ ಆಗಿದೆ. ಸ್ವದೇಶಿ ತೇಜಸ್ MK-1A ಯುದ್ಧ ವಿಮಾನದ ಶಕ್ತಿ ಅನಾವರಣಗೊಂಡಿದೆ. ಮಹಾರಾಷ್ಟ್ರದ ನಾಸಿಕ್ನ AL ಘಟಕದ ಅಲ್ಲಿಂದ ಮೊದಲ ಟೇಕ್ ಆಫ್ ಆಗಿದೆ. ತೇಜಸ್ MK-1A ಜೋಡಣೆಯ 3ನೇ ಘಟಕ ಉದ್ಘಾಟನೆ ಆಗಿದೆ. ಘಟಕವನ್ನ ಉದ್ಘಾಟನೆ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿಸಿರುವಂತಹ ದೇಸಿ ಲಘು ಯುದ್ಧ ವಿಮಾನ ತೇಜಸ್ MK-1A ಇವತ್ತು ನಾಸಿಕ್ನಲ್ಲಿ ಮೊದಲ ಬಾರಿಗೆ ಆಗಸದಲ್ಲಿ ಘರ್ಜಿಸಿದೆ. ಭಾರತೀಯ ವಾಯುಪಡೆಗೆ ಇದೊಂದು ಮೈಲಿಗಲ್ಲು. ಇದಕ್ಕೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಾಕ್ಷಿಯಾಗಿದ್ದಾರೆ. ಈ ವಿಮಾನ ಶತ್ರುಗಳ ರಡಾರ್ಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಅವರ ಕ್ಷಿಪಣಿಗಳನ್ನು ದಾರಿ ತಪ್ಪಿಸಲು ಸ್ವಯಂ ರಕ್ಷಾ ಕವಚ ಹೊಂದಿರುವಂತಹ ಏಕ ಎಂಜಿನ್ ಸಾಮರ್ಥ್ಯದ ಬಹುವಿಧದ ಕಾರ್ಯಕ್ಷಮತೆ ಹೊಂದಿರುವಂತಹ ಯುದ್ಧ ವಿಮಾನ ಇದು. ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರದ ಸಹಯೋಗದೊಂದಿಗೆ ಏರೋನಾಟಿಕಲ್ ಅಭಿವೃದ್ಧಿ ಏಜೆನ್ಸಿ ವಿನ್ಯಾಸಗೊಳಿಸಿದ ಭಾರತೀಯ ಬಹುವಿಧದ ಕಾರ್ಯಕ್ಷಮತೆಯ ಲಘು ಯುದ್ಧ ವಿಮಾನ ಇದಾಗಿದೆ. ಇತ್ತೀಚೆಗಷ್ಟೇ ನಿವೃತ್ತಿ ಪಡೆದ MiG-21 ಯುದ್ಧ ವಿಮಾನಗಳ ಸ್ಥಾನವನ್ನ ಈ ತೇಜಸ್ MK-1A ತುಂಬಲಿದೆ ಅನ್ನೋದು ಈಗಿರುವಂತಹ ಮಾಹಿತಿ. ಆದ್ದರಿಂದ ಭಾರತೀಯ ವಾಯುಪಡೆಗೆ ಇದೊಂದು ಮೈಲಿಗಲ್ಲಾಗಲಿದೆ. ಶತ್ರುಗಳ ಕಣ್ತಪ್ಪಿಸುವಂತಹ ಚಾಕಚಕ್ಯತೆ ಈ ಯುದ್ಧ ವಿಮಾನಕ್ಕಿದೆ. ಅತ್ಯಾಧುನಿಕ ಆವೃತ್ತಿಯಾಗಿದೆ. ಸುಮಾರು 40ಕ್ಕೂ ಹೆಚ್ಚು ಮಹತ್ವದ ಸುಧಾರಣೆಗಳನ್ನು ಇದರಲ್ಲಿ ಅಪ್ಗ್ರೇಡ್ ಮಾಡಲಾಗಿದೆ. GA ಏರೋಸ್ಪೇಸ್ನ F404 ಎಂಜಿನ್ ಅನ್ನು ಉಪಯೋಗಿಸಿ ತಯಾರು ಮಾಡಿರುವಂತಹ ಈ ತೇಜಸ್ MK-1A 4.5 ಜನರೇಷನ್ ವಿಮಾನ ಕೂಡ ಆಗಿದೆ. ಈ ಹಾರಾಟದಲ್ಲಿರುವಾಗಲೇ ಇಂಧನವನ್ನ ತುಂಬಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಗಂಟೆಗೆ 2205ರಿಂದ 2220 ಕಿಲೋಮೀಟರ್ ವೇಗವಾಗಿ ಇದು ಚಲಿಸುತ್ತೆ. ಕಣ್ಣಿಗೆ ಕಾಣದ ಕ್ಷಿಪಣಿಗಳನ್ನ ಮತ್ತು ಅಸ್ತ್ರಗಳನ್ನ, ಅತ್ಯಾಧುನಿಕ ಕ್ಷಿಪಣಿಗಳನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಈ ತೇಜಸ್ MK-1A ಹೊಂದಿದೆ. ರಫೇಲ್ ಯುದ್ಧ ಭೂಮಿಯ ಬಾಹುಬಲಿಯಾದ್ರೆ ತೇಜಸ್ ಚುರುಕಾದ ಸೈನಿಕನಂತೆ ಆಕಾಶದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ರಫೇಲ್ ಭಾರೀ ದಾಳಿ ಮತ್ತು ವಾಯು ಶ್ರೇಷ್ಠತೆಯ ಪಾತ್ರಗಳನ್ನು ನಿರ್ವಹಿಸಿದ್ರೆ ಈ ತೇಜಸ್ ಕಡಿಮೆ ಖರ್ಚಿನಿಂದ ಕೂಡಿದ ವಿಮಾನ ಆಗಿದೆ. ಒಂದು ಮಧ್ಯಮ ತೂಕದ 2 ಇಂಜಿನ್ ಹೊಂದಿರುವಂತಹ ಅತ್ಯಾಧುನಿಕ ಯುದ್ಧ ವಿಮಾನ ರಫೇಲ್ ಆದ್ರೆ ಇದು ಏಕ ಇಂಜಿನ್ನ ಯುದ್ಧ ವಿಮಾನ.